ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. ಏಷ್ಯಾ ಕಪ್ 2025 ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ಈ ಸೀಸನ್ ಆಗಬೇಕಲ್ಲ, UAE ಇದು ಆರ್ಗನೈಸ್ ಆಗುತ್ತೆ ಅಂತ ಅಪ್ಡೇಟ್ ಬರ್ತಾ ಇದೆ. ಬಟ್ ಇನ್ನೂ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಇನ್ನು BCCI ಕನ್ಫರ್ಮ್ ಮಾಡಿಲ್ವಂತೆ. ಗೊತ್ತಿರೋದೆ ನಿಮಗೆ. ICC ಕನ್ಫರ್ಮ್ ಮಾಡೋದಕ್ಕಿಂತ ICC ಕನ್ಫರ್ಮ್ ಮಾಡುತ್ತೆ. ACC ಕನ್ಫರ್ಮ್ ಮಾಡೋದಕ್ಕಿಂತ BCCI ಕನ್ಫರ್ಮೇಷನೇ ಮೇಯ್ನು ಮುಖ್ಯ ಅಂತ. BCCI ಏನು ನಿರ್ಣಯನ ತಗೊಳುತ್ತೋ ಅದೇ ನಿರ್ಣಯಕ್ಕೆ ACC ಅವರು ಪಾತ್ರರಾಗಿರ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಬಟ್ UAEಲೇ ಬಹುತೇಕವಾಗಿರಬಹುದು ಅಂತ ಅಪ್ಡೇಟ್ ಅಂತೂ ಬರ್ತಾ ಇದೆ. ಇನ್ನೇನು BCCI ಕೂಡ ಅಗ್ರಿ ಮಾಡ್ತಾರೆ ಅನ್ನೋ ಥರನೇ ಕಾಣಿಸ್ತೈತೆ. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಂದರೆ, ಸ್ವಲ್ಪ ದಿನಗಳ ಹಿಂದೆ ಇಂಡಿಯಾ ಪಾಕ್ ಅದು ಇದು ಆಗ್ತಿತ್ತಲ್ಲ, ಆ ಟೈಮಲ್ಲಿ ಬಂದಂಥ ರಿಪೋರ್ಟ್ಸ್ ಏನು ಅಂತಂದರೆ ಇಂಡಿಯಾ ಆಡೋದೇ ಇಲ್ಲ ಏಷ್ಯಾ ಕಪ್ಪು ಅನ್ನೋ ಥರ ರಿಪೋರ್ಟ್ಸ್ಗಳು ಬಂದಿತ್ತು. ಬಟ್ ಅದೆಲ್ಲ ಏನಿಲ್ಲ, ಇಂಡಿಯಾ ಖಂಡಿತ ಆಡುತ್ತೆ ಏಷ್ಯಾ ಕಪ್ಪು. ವೆಯ್ಟ್ ಮಾಡೋಣ ಅಫಿಷಿಯಲ್ ಕನ್ಫರ್ಮೇಷನ್ಗೆ ಎಲ್ಲಿ ಆರ್ಗನೈಸ್ ಆಗುತ್ತೆ ಅಂತ. ಅಪ್ಡೇಟ್ ಬಿಟ್ಟು T20 ಕ್ರಿಕೆಟಲ್ಲಿ ಸ್ವಲ್ಪ ರೂಲ್ಸ್ ಚೇಂಜ್ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ ಮಗ. ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ ಇಂಪ್ಲಿಮೆಂಟ್ ಆಗುತ್ತಂತೆ. ಅಂದರೆ ಇದು ಮಳೆಗಳೇ ಬಂದ್ಬಿಟ್ಟು ಮ್ಯಾಚು ಶಾರ್ಟ್ ಆನ್ ಆಗುತ್ತಲ್ಲ, ಸೊ ಆ ಟೈಮಲ್ಲಿ ಇದು ಇಂಪ್ಲಿಮೆಂಟ್ ಆಗುತ್ತೆ. 15 ಓವರ್ ಮ್ಯಾಚ್ ಆಯಿತು ಅಂದರೆ, ಅಥವಾ 19 ಓವರು, 18 ಓವರು, ಸೊ ಈ ಥರ ಆಯಿತು ಅಂದರೆ 5 ಓವರ್ ಮ್ಯಾಚ್ ಏನಾದ್ರು ಈ ಥರ ಆಯಿತು ಅಂತ ಅಂದರೆ, ಸೊ ಅವಾಗ ಹಿಂದೆ ಹೆಂಗಿತ್ತು ಅಂತಂದರೆ ಪೋಪ್ಳೆ ಅಂತ ಬಂದಾಗ ನಿಯರೆಸ್ಟ್ ಓವರ್ನ ತೊಗೊಳ್ಳೋರು, ಇವಾಗ ನಿಯರೆಸ್ಟ್ ಬಾಲ್ನ ತಗೊಂತಾರಂತೆ. ಅಂದರೆ 5 ಓವರ್ ಮ್ಯಾಚ್ ಆಯಿತು ಅಂದರೆ 1.3 ಓವರು ಪೋಪ್ಳೆ. ಸೊ ರೌಂಡ್ ಆಫ್ ಮಾಡ್ತಾ ಇಲ್ಲ, ಓವರ್ಸ್ನಲ್ಲಿ ರೌಂಡ್ ಆಫ್ ಮಾಡ್ತಾ ಇಲ್ಲ, ನಂಬರ್ ಆಫ್ ಬಾಲ್ಸ್ನ ಕೂಡ ಕೌಂಟಿಗೆ ತಗೊಂತ ಇದ್ದಾರೆ. 6 ಓವರ್ಗೆ 1.5 ಓವರ್ಸು, 7 ಓವರ್ಗೆ 2.1 ಓವರು, 8 ಓವರ್ಗೆ 2.2 ಓವರು, 10 ಓವರ್ಗೆ 3 ಓವರ್ ಪೋಪ್ಳೆ. ಸೊ ಈ ಥರ ರೌಂಡ್ ಆಫ್ ಮಾಡ್ತಾ ಇಲ್ಲ. ರೌಂಡ್ ಆಫ್ ಮಾಡೋದು ಬಿಟ್ಟು ನಂಬರ್ ಆಫ್ ಬಾಲ್ಸ್ಗಳನ್ನ ತೊಗೊಂಡು ಲೆಕ್ಕಾಚಾರನ ಮಾಡ್ಕೊತಿದ್ದಾರೆ. ಸೊ ಇವಾಗ 7 ಓವರ್ ಮ್ಯಾಚ್ ಏನಾದ್ರು ಆಯಿತು ಅಂತ ಅಂದರೆ ಅವಾಗ 2.1 ಓವರ್, 2 ಓವರ್ ಪೋಪ್ಳೆ ಇರುತ್ತೆ. 3ನೇ ಓವರ್ ಹಾಕಕ್ಕೆ ಬರ್ತಾರಲ್ಲ, ಅವಾಗ ಮೊದಲನೇ ಬಾಲ್ ಮಾತ್ರ ಪೋಪ್ಳೆ, ಇನ್ನು ಮಿಕ್ಕಂತ 5 ಬಾಲು ಪೋಪ್ಳೆಯಲ್ಲಿ ಇರೋದಿಲ್ಲ. ಅಪ್ಡೇಟ್ ಬರ್ತೀರಿ, ಏನೇನೋ ಆಗಿ ಮ್ಯಾಚ್ ನಿಲ್ಲೋದನ್ನ ನೋಡಿದ್ದೀವಿ. TNPL ಅಲ್ಲಿ ಹನಿಬೀಸ್ ಜೇನುಹುಳಗಳಿಂದ ಮ್ಯಾಚ್ ನಿಂತಿದ್ದನ್ನ ನೋಡಿದ್ದೀವಿ ಮಗ. ಜೇನುಹುಳಗಳು ಬಂದಿದ್ದರಿಂದ ಇವರು ಹೊಗೆ ಹಾಕ್ಬಿಟ್ಟಿದ್ದಾರೆ ಗ್ರೌಂಡಲ್ಲಿ. ಈ ಗ್ರೌಂಡಲ್ಲಿ ನಾವು ಏನೇನೇನೋ ನೋಡ್ಬಿಟ್ಟಿದ್ದೀವಿ ಬಿಡಿ. ಸೊ ಇದನ್ನು ಕೂಡ ನೋಡಬೇಕಾಗಿತ್ತು. ಅವು ಬರೋದು ನೋಡಿದ್ದೀವಿ, ಜೊತೆಗೆ ಇವರು ಫ್ಯಾನ್ಗಳನ್ನೆಲ್ಲ ತೊಗೊಂಬಂದ್ಬಿಟ್ಟು ಪಿಚ್ನ ಆರಿಸೋದೆಲ್ಲ ನೋಡ್ಬಿಟ್ಟಿದ್ದೀವಿ. ಏನೇನೋ ಆಗ್ಬಿಟ್ಟು ಇಂಟ್ರಪ್ಟ್ ಆಗಿರೋದೆಲ್ಲ ಇದ್ದಾವೆ. ಸೊ ಹನಿಬೀಸಿಂದನೂ ಕೂಡ ಇಂಟ್ರಪ್ಟ್ ಆಗಿದೆ. ಅದ್ರ ಹೊಗೆ ಬೇರೆ ಹಾಕ್ಬಿಟ್ಟಿದ್ದಾರೆ, ಹನಿಬೀಸ್ ಎಲ್ಲ ಹೋಗಲಿ ಅಂತ. ಮೋಲ್ಡೆಲ್ಲ ಹಾಕ್ತಾರಲ್ಲ, ಕಾಂಕ್ರೀಟ್ ತೊಗೊಂಬಂದ್ಬಿಟ್ಟು ಅದ್ರಲ್ಲಿ ಹೊಗೆ ಆಡ್ಸೋಕೆ ತಗೊಂಬಂದಿದ್ದಾರೆ. ಸೊ ಒಂಥರ ಫನಿ ಅಂತ ಅನಿಸುತ್ತೆ. ಬಟ್ ಕ್ಲಿಯರ್ ಮಾಡಲೇಬೇಕಲ್ಲಿ ಗ್ರೌಂಡ್ ನಾವು ಆಡಬೇಕು ಅಂತಂದಾಗ ಅದು ಮಾಡಿದ್ರೆ TNPL ಅಲ್ಲಿ. ಅಪ್ಡೇಟ್ ನಂಬರ್ 4, ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ, ಬ್ರಬಡಾಸ್ ವಿಲ್ ಬಿ ಆಲ್ವೇಸ್ ಆ್ಯಂಡ್ ಫಾರ್ ಎವರ್ ಇನ್ ಮೈ ವೈನ್ಸ್ ಅಂತ ಹೇಳಿದ್ದಾರೆ. ರಕ್ತದ ನರನಾಡಿಗಳಲ್ಲೆಲ್ಲ ಇದೆ ನನಗೆ ಬ್ರಬಡಾಸ್ ಅಂತ ಹೇಳಿದ್ರು. ಬ್ರಬಡಾಸ್ ಅಂತಂದರೆ 2024 ವರ್ಲ್ಡ್ ಕಪ್ನಾಗ ಗೆದ್ವಲ್ಲ, ಫೈನಲ್ ವೆನ್ಯೂ ಅದನ್ನೇ ಆಗಿತ್ತು. ಸೊ ಅಲ್ಲಿ ಅವರು ಪಿಚ್ ಮೇಲೆ ಇದ್ದಂಥ ಗ್ರಾಸ್ನ ಕಿತ್ಕೊಂಡು ನಾಲ್ಗೆಲ್ಲಿ ಇಟ್ಕೊಂಡಿದ್ದಾಗಿರ್ಬೋದು, ತಿಂದಿದ್ದಾಗಿರ್ಬೋದು, ಗ್ರಾಸ್ನು ಆ ಮಣ್ಣು ಸ್ವಲ್ಪ ಟೇಸ್ಟ್ ಮಾಡಿದ್ದಾಗಿರ್ಬೋದು. ಸೊ ಇದೆಲ್ಲ ನೋಡಿದ್ದೀವಿ. ಯಾವ ವೆನ್ಯೂಲು ಕೂಡ ರೋಹಿತ್ ಶರ್ಮಾ ಈ ಥರ ಎಲ್ಲ ಮಾಡೇ ಇಲ್ಲ. ಈ ಒಂದು ವೆನ್ಯೂಲಿ ಏನಕ್ಕೆ ಮಾಡಿದ್ರು ಅಂತಂದರೆ ಸಮಥಿಂಗ್ ಸ್ಪೆಷಲ್ ಅಂತ ಅವ್ರಿಗೆ ಅನಿಸಿದೆ. ಅದಕ್ಕೋಸ್ಕರನೇ ಅವ್ರು ಹೇಳ್ತಾ ಇರೋದು ನನ್ನ ವೈನ್ನಲ್ಲೆಲ್ಲ ಇದೆ ಅಂತ. ಜೊತೆಗೆ ಅವ್ರು ಅದನ್ನು ಮಾಡಿ ತೋರಿಸಿದ್ರು, ಬಾಯಲ್ಲಿ ಆ ಮಣ್ಣ ಗ್ರಾಸ್ನ ಎಲ್ಲ ತಿಂದುಬಿಟ್ಟು. ಯಾರೂ ಮಾಡಿಲ್ಲ, ಸೊ ಅವರು ಮಾಡಿದ್ರು ಅಷ್ಟೇ. ಅಪ್ಡೇಟ್ ನಂಬರ್ 5, ಬ್ರಾಡ್ ಹ್ಯಾಡನ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿ ಬಗ್ಗೆ. ಎವ್ರಿ ಗ್ರೇಟ್ ಟೀಮ್, ನೋ ಮ್ಯಾಟರ್ ವಾಟ್ ಎರಾ ಯು ಆರ್ ಪ್ಲೇಯಿಂಗ್, ಕ್ಯಾಪ್ಟನ್ಸ್ನ ನಿಭಾಯಿಸ್ತಾ ಇದ್ದೀರಾ ಅಂತ ಅಂದರೆ ಏನೋ ಒಂದು ಸೌಂಡ್ ಮಾಡಬೇಕು. ಇಲ್ಲಾಗೋರು ಇಂಥ ಕ್ಯಾಪ್ಟನ್ ಇರಲಿಲ್ಲ ಆಗೋರು ಒಂದು ಆಸ್ಪೆಕ್ಟಲ್ಲಾದರೂ ಒಂದು ಸೌಂಡ್ ಮಾಡಬೇಕು. ಆ ಸೌಂಡು ಯಾವುದ್ರಲ್ಲಿ ಇರಬೇಕು ಅಂತಂದರೆ ಫೀಲ್ಡಿಂಗಲ್ಲಿ. ಇಲ್ಲ ಆಗೋರು ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಇಲ್ಲಿದ್ದಾಗ ಅವನ ಅಜ್ಜಿ ಫೀಲ್ಡಿಂಗ್ ಅಂತ ಬಂದಾಗ ಒಂದು ಕ್ಯಾಚ್ ಡ್ರಾಪ್ ಮಾಡ್ತಾ ಇರಲಿಲ್ಲ, ಒಂದು ಬಾಲ್ನ ಬಿಡ್ತಾ ಇರಲಿಲ್ಲ. ಸೊ ಅಂಥ ಫೀಲ್ಡಿಂಗ್ನ ಟೀಮ್ ಇಂಡಿಯಾ ಮಾಡ್ತಾಯಿತ್ತು. ಗೆಲ್ಲೋದು ಸೋಲೋದು ಸೆಕೆಂಡ್ರಿ, ಬಟ್ ಫೀಲ್ಡಿಂಗ್ ಅಂತ ಬಂದಾಗ ಅವನ ಅಜ್ಜಿ ಟಾಪ್ ಮ್ಯಾಚ್ ಆಗಿದ್ರು ಅನ್ನೋ ಥರ ಆಗಬೇಕು ಟೀಮ್ ಇಂಡಿಯಾ. ಸೊ ಹೋಪ್ಫುಲಿ ಶುಭ್ಮನ್ ಗಿಲ್ಲು ಇದನ್ನು ಈ ಒಂದು ಎರಾನ ಈ ಥರ ತೊಗೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಬ್ರಾಡ್ ಹ್ಯಾಡನ್ ಅವರು ಹೇಳಿದ್ದಾರೆ. ಆಸ್ಟ್ರೇಲಿಯಾದ ಮಾಜಿ ಪ್ಲೇಯರು, ಅವರೇನು ಗುರು ಹೇಳ್ತಾರೆ, ಆಸ್ಟ್ರೇಲಿಯಾ ಪ್ಲೇಯರು ಇಂಡಿಯಾ ಚೆನ್ನಾಗಿ ಆಡಬೇಕು ಅಂತ ಹೇಳ್ತಾರೆ. ಏನಾದರೂ ಸ್ವಲ್ಪ ಏನೋ ಚೇಂಜ್ ಆಗುತ್ತೆ ಇಂಡಿಯಾದು ಅಂದರೆ ಸ್ವಲ್ಪ ಫೀಲ್ಡಿಂಗಲ್ಲಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ತಾರೆ ಅಂತ ಒಂದು ನಂಬಿಕೆನೇ ಇಟ್ಕೊಂಡಿದ್ದಾರೆ ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿಲಿ. ನೋಡೋಣ ಅದೇನಾಗುತ್ತೆ ಅಂತ. ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗುತ್ತೆ ಅನ್ನೋ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಹಾಕೋಬೋದು.